ಮೈಸೂರು ಅರಮನೆ, ನಾಡ ಅಧಿದೇವತೆಯ ಚಾಮುಂಡಿ ಬೆಟ್ಟ, ನಂದಿ ವಿಗ್ರಹ, ದೊಡ್ಡ ಗಡಿಯಾರ ಇದೆಲ್ಲದರ ಮುಂದೆ ನಿಂತುಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿರು ಪ್ರವಾಸಿಗರು. ಇನ್ನೇನು ಟ್ರೈನ್ ಇಳಿದವರು ಅರಮನೆ ಹೋಗೋದಕ್ಕೂ ಮುನ್ನ ರೈಲ್ವೆ ನಿಲ್ದಾಣದ ಆವರಣವನ್ನೇ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲೊಂದು ಫೋಟೋ ಕ್ಲಿಕ್ಕಿಸಿಕೊಂಡು ಮೈಸೂರು ನಗರದ ಪ್ರೇಕ್ಷಣೀಯ ಸ್ಥಳಗಳ ದರ್ಶನಕ್ಕೆ ಮುಂದಡಿಯಿಡುತ್ತಾರೆ. ನಿಜ, ಆ ಮಾದರಿಯಲ್ಲಿ ಮೈಸೂರಿನ ರೈಲ್ವೆ ನಿಲ್ದಾಣ ಬದಲಾಗಿದೆ. ಪ್ರವಾಸಿಗರ ಆಕರ್ಷಣೆಗೂ ಒಳಗಾಗಿದೆ. ರೈಲ್ವೆ ನಿಲ್ದಾಣದ ವಾಹನಗಳ ಪಾರ್ಕಿಂಗ್ನ ಬಳಿ ಇರುವ ಗೋಡೆಗಳ ಮೇಲೆ ಕಲಾವಿದನ ಕೈಚಳಕದಿಂದ ಇಂತಹ ಅತ್ಯದ್ಭುತ ಚಿತ್ರಗಳನ್ನು ಮೂಡಿಸಲಾಗಿದೆ. ಹೀಗೆ ಗೋಡೆಯಲ್ಲಿ ಅರಳಿದ ಚಿತ್ರಗಳು ಪ್ರವಾಸಿಗರಿಗೆ ಸೆಲ್ಫಿ ಸ್ಪಾಟ್ ಆಗುತ್ತಿರುವುದು ವಿಶೇಷ. ಇನ್ನು ಈ ಚಿತ್ರಗಳು ಬಿಸಿಲು, ಗಾಳಿ ಹಾಗೂ ಮಳೆಗೆ ಮಂಕಾಗದಿರಲಿ ಎಂದು ವಿಶೇಷವಾಗಿ ವಾಟರ್ ಪ್ರೂಫ್ ಕಾರ್ಡ್ಬೋರ್ಡ್ನಲ್ಲಿ ಚಿತ್ರಿಸಲಾಗಿದೆ. ಈ ಪ್ರವಾಸಿ ತಾಣಗಳ ಚಿತ್ರಗಳು ನೈಜತೆಯಿಂದ ಕೂಡಿರುವಂತೆ ಮಾಡಿರುವುದು ಪ್ರವಾಸಿಗರ ಆಕರ್ಷಣೆಗೆ ಹೆಚ್ಚು ಕಾರಣವಾಗಿದೆ. ಇನ್ನು ಈ ಚಿತ್ರಗಳಂತೆ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿರುವ ಐ ಲವ್ ಮೈಸೂರು ಎಂಬ ಕೆಂಪು ಬಣ್ಣದ ಲೋಗೋ ಕೂಡ ಅತಿ ಹೆಚ್ಚು ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸ್ತಾ ಇದೆ. ಒಟ್ನಲ್ಲಿ ಮೈಸೂರಿಗೆ ಬರುವಂತಹ ಪ್ರವಾಸಿಗರನ್ನ ರೈಲ್ವೆ ನಿಲ್ದಾಣದಲ್ಲೇ ಮೋಡಿ ಮಾಡುವಂತಹ ಚಿತ್ರಗಳನ್ನ ರೈಲ್ವೆ ಇಲಾಖೆ ಗೋಡೆಗಳಲ್ಲಿ ಮೂಡಿಸಿದೆ. ಜೊತೆಗೆ ಮೈಸೂರಿನ ಪ್ರಸಿದ್ಧ ಪ್ರವಾಸಿ ತಾಣಗಳು ಹೇಗಿವೆ ಅನ್ನೋ ಚಿತ್ರ ಸಹಿತ ಮಾಹಿತಿಯನ್ನು ಪ್ರವಾಸಿಗರಿಗೆ ತಲುಪಿಸುವ ಕೆಲಸವನ್ನ ರೈಲ್ವೆ ಇಲಾಖೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ವಿಚಾರವೇ ಸರಿ.